ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹ್ಯಾಪಿ 77th ಇಂಡಿಪೆಂಡೆನ್ಸ್ ಡೇ ಎವ್ರಿ ಒನ್. ಇವತ್ತು ಇಂಡಿಪೆಂಡೆನ್ಸ್ ಡೇ ರಿಲೇಟೆಡ್ ಆಗಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಎಲ್ಲರೂ ಖಂಡಿತವಾಗಿಯೂ ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಇಂಡಿಪೆಂಡೆನ್ಸ್ ಡೇ ದಿನ. ಸೊ ಎಲ್ಲರಿಗೂ ಖುಷಿಯಾಗುತ್ತೆ. ಮಕ್ಕಳು, ಹಸ್ಬೆಂಡ್ ಎಲ್ಲರೂ ಮನೇಲೇ ಇರ್ತಾರೆ. ಸೊ ಅವ್ರಿಗೆ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಬನ್ನಿ, ಇಂಡಿಪೆಂಡೆನ್ಸ್ ಡೇ ಸಲುವಾಗಿ ಯಾವ ಬ್ರೇಕ್ಫಾಸ್ಟನ್ನು ಮಾಡಿ ತೋರಿಸ್ತಿದ್ದೀನಿ ಇವತ್ತು ಈ ವಿಡಿಯೋದಲ್ಲಿ ಅಂತ ನೋಡೋಣ. ಇಂಡಸ್ ವ್ಯಾಲಿ 100% ಹೆಲ್ತಿ ಕುಕ್ವೇರ್. ಇದು ಇಂಡಸ್ ವ್ಯಾಲಿಯಿಂದ ಒಂದು ಕುಕ್ವೇರನ್ನು ತರಿಸಿದ್ದೀನಿ. ನಾವೀಗ ನೋಡ್ತಿರುವಂಥದ್ದು 4 ಲೀಟರ್ಸ್ ಬಿರಿಯಾನಿ ಪಾಟ್. ಸಾಂಬಾರು ಮಾಡ್ಬೋದು, ಬಿರಿಯಾನಿ ಮಾಡ್ಬೋದು, ರೈಸ್ ಮಾಡ್ಬೋದು. ಹಾಗೆಯೇ ಇನ್ನೊಂದು ಕುಕ್ವೇರನ್ನು ತಂದಿದ್ದೀನಿ. ಸ್ಟೇನ್ಲೆಸ್ ಸ್ಟೀಲ್ ಬಿರಿಯಾನಿ ಕುಕ್ಕಿಂಗ್ ಪಾಟ್ ಅಂತ ಹೇಳ್ಬೋದು. ಇದು 2.9 ಲೀಟರ್ಸ್. ಇದಕ್ಕೆ ಹ್ಯಾಂಡಲ್ ಬಂದಿದೆ, ಒಂದು ಲಿಡ್ ಕೂಡ ಕೊಟ್ಟಿದ್ದಾರೆ ಕವರ್ ಮಾಡೋದಕ್ಕೆ. 3 ಲೇಯರ್ ಬಾಡಿ ಅಂತ ಕೂಡ ಹೇಳ್ತಾರೆ. ಇದರಲ್ಲಿ ಆಹಾರ ಪದಾರ್ಥಗಳು ಬೇಗನೆ ಸೀದೋಗಲ್ಲ, ತುಂಬ ಚೆನ್ನಾಗಾಗುತ್ತೆ. ಸೊ ಈ ಕುಕ್ವೇರ್ಸ್ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಇದರ ಪರ್ಚೇಸ್ ಲಿಂಕ್ಸನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಖಂಡಿತವಾಗಿಯೂ ನೀವು ಚೆಕ್ ಮಾಡ್ಬೋದು. ಹಾಗೆ ಇವಾಗ ಇಂಡಿಪೆಂಡೆನ್ಸ್ ಡೇ ಫ್ರೀಡಮ್ ಸೇಲ್ ನಡೀತಾ ಇದೆ. ಎಕ್ಸ್ಟ್ರಾ 12%ಗೋಸ್ಕರ ನನ್ನ ಕೂಪನ್ ಕೋಡನ್ನು ಯೂಸ್ ಮಾಡಿಕೊಂಡು ನೀವು ಪ್ರಾಡಕ್ಟ್ಸನ್ನು ಪರ್ಚೇಸ್ ಮಾಡ್ಕೋಬೋದು. ಸೊ ಈ ಆಫರ್ ಮುಗಿಯೋದ್ರೊಳಗಡೆ ಯಾರಿಗಾದ್ರೂ ಬೇಕಿದೆ, ಖಂಡಿತವಾಗಿಯೂ ನೀವು ಈ ಕುಕ್ವೇರ್ಸನ್ನು ತರಿಸ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಂಡಸ್ ವ್ಯಾಲಿಯಿಂದ ನಾನು ಸುಮಾರಷ್ಟು ಕುಕ್ವೇರ್ಸನ್ನು ತರಿಸಿದ್ದೀನಿ. ತುಂಬ ಚೆನ್ನಾಗಿದೆ. 100% ಫುಡ್ ಸೇಫ್ ಇದೆ. ಯಾವುದೇ ಥರದ ಕೆಮಿಕಲ್ ಕೋಟಿಂಗ್ಸ್ ಇರೋದಿಲ್ಲ. ಹಾಗೆಯೇ ಇದು ತುಂಬ ವರ್ಷಗಳ ಕಾಲ ಬಾಳಿಕೆ ಬರುತ್ತೆ. ತುಂಬ ಹೆವಿ ಆಗಿದೆ, ವೇಟ್ ಜಾಸ್ತಿ ಇದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಹಾಗೆ ಇದರ ಬಾಟಮ್ ಕೂಡ ತಿಕ್ ಆಗಿರೋದ್ರಿಂದ ಯಾವುದೇ ಥರ ಆಹಾರ ಪದಾರ್ಥಗಳು ಇದರಲ್ಲಿ ಅಡುಗೆ ಮಾಡಿದಾಗ ಸೀದೋಗೋದಿಲ್ಲ. ಸೊ ನಾನು ಗ್ಯಾರಂಟಿ ಕೊಡ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಂಟ್ರೆಸ್ಟ್ ಇರೋರು ಪರ್ಚೇಸ್ ಲಿಂಕ್ಸನ್ನು ಚೆಕ್ ಮಾಡಿ. ಹಾಗೆ ನನ್ನ ಕೂಪನ್ ಕೋಡನ್ನು ಮರೀದಿರ ಯೂಸ್ ಮಾಡ್ಕೊಳ್ಳಿ. ಸೊ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ರೆಸಿಪಿ ಪುದೀನ ಮಸಾಲೆ ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಸ್ವಲ್ಪ ಪೇಸ್ಟನ್ನು ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪು 2 ಹಿಡಿಯಷ್ಟು ತೊಗೊಂಡಿದ್ದೀನಿ. ಪುದೀನ 1 ಹಿಡಿಯಷ್ಟು, ಹಸಿಮೆಣಸಿನ್ಕಾಯಿ 3ರಿಂದ 4, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ, ಸ್ವಲ್ಪ ಜೀರಿಗೆ, ಇವಿಷ್ಟನ್ನು ಹಾಕ್ಕೊಂಡು ನೀರಾಕಿ ನುಣ್ಣಕ್ಕೆ ರುಬ್ಕೊಳ್ಳೋಣ. ನೋಡಿ, ಈಗ ರುಬ್ಕೊಂಡು ಬಂದಿದ್ದೀನಿ. ಪೇಸ್ಟ್ ರೆಡಿ ಆಗಿದೆ. ಸೊ ಬನ್ನಿ ಫಟಾಫಟ್ ಅಂತ ರೊಟ್ಟಿ ಮಾಡ್ಕೊಳ್ಳೋಣ. ಸೊ ಇವತ್ತು ಇಂಡಸ್ ವ್ಯಾಲಿ ಕುಕ್ಕಿಂಗ್ ಪಾಟನ್ನು ಬಳಸ್ಕೊಂಡು ಅಕ್ಕಿ ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ. ಹೊಸದಾಗಿ ತೊಗೊಂಡಿದ್ದೀನಿ, ಹಾಗಾಗಿ ಇದರಲ್ಲಿ ಮಾಡ್ತಿದ್ದೀನಿ ಅಷ್ಟೇ. ಇದರಲ್ಲೇ ಮಾಡಬೇಕು ಅಂತೇನಿಲ್ಲ. ಈ ಕುಕ್ಕಿಂಗ್ ಪಾಟ್ನಲ್ಲಿ ಇವಾಗ 2 ಗ್ಲಾಸಷ್ಟು ನೀರನ್ನು ಇಟ್ಟಿದೆ ಬಿಸಿಯಾಗೋದಕ್ಕೆ. ನೀರು ಬಿಸಿಯಾಗಿದೆ. ರುಬ್ಬಿಟ್ಟಿರುವಂಥ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ. ಮಸಾಲೆ ಹಾಕಿದ್ಮೇಲೆ ಒಂದು ಬಾಯ್ಲ್ ಬರಬೇಕು, ಕುದಿಬೇಕು. ನಂತರ ಈ ಮಸಾಲೆ ನೀರು ಕುದೀತಾ ಇದೆ. ಈಗ 2 ಟೇಬಲ್ ಸ್ಪೂನಷ್ಟು ಉಪ್ಪಿಟ್ಟು ಮೀಡಿಯಮ್ ರವೆಯನ್ನು ಹಾಕಿದ್ದೀನಿ. ಹಾಕಿದ ತಕ್ಷಣ ಒಂದು ಸಲ ಚೆನ್ನಾಗಿ ಕಲಿಸ್ಕೊಂಬಿಡಿ. ನಂತರ 2 ಗ್ಲಾಸಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. 2 ಗ್ಲಾಸ್ ನೀರಿಗೆ 2 ಗ್ಲಾಸು ಅಕ್ಕಿ ಹಿಟ್ಟು ಸಮಸಮವಾಗಿ ತಗೊಳ್ಳೋಣ. ಸೊ ಇವಾಗ ಅಕ್ಕಿ ಹಿಟ್ಟನ್ನೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ಪೂನಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನಂತರ ಇದನ್ನು ಲೀಡ್ ಕವರ್ ಮಾಡಿ 1-2 ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಈ ಕಡೆ ಚಟ್ನಿಯನ್ನು ತಯಾರಿ ಮಾಡ್ಕೊಳ್ಳೋಣ. ಇದಕ್ಕೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ 1 ಅರ್ಧ ಕಪ್ಪಷ್ಟು, ಹುರಿಗಡಲೆ 1 ಅರ್ಧ ಕಪ್ಪಷ್ಟು, 2 ಪೀಸಷ್ಟು ಬೆಳ್ಳುಳ್ಳಿ, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು, ಹಾಗೆ ಹುಣಸೆಹಣ್ಣು. ಸೊ ನನಗೆ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲಾಗಿ ನ್ಯಾಷನಲ್ ಫ್ಲ್ಯಾಗ್ ಕಾನ್ಸೆಪ್ಟನ್ನು ಇಟ್ಕೊಂಡು ರೆಸಿಪಿಯನ್ನು ತಯಾರಿ ಮಾಡ್ತಾಯಿದ್ದೀನಿ. ಸೊ ರೊಟ್ಟಿ ಏನೋ ಗ್ರೀನ್ ಕಲರ್ ಬಂತು, ಚಟ್ನಿ ಕೂಡ ಗ್ರೀನ್ ಕಲರ್ ಬರಲಿ ಅಂತ ಕೊತ್ತಂಬರಿ ಸೊಪ್ಪನ್ನು ಜಾಸ್ತಿ ಹಾಕಿದ್ದೀನಿ. ಈ ಕಡೆ ಹಿಟ್ಟು ಚೆನ್ನಾಗಿ ತಣ್ಣಕ್ಕಾಗಿದೆ. ನೋಡಿ, ಇವಾಗ ಸ್ವಲ್ಪ ಕೈಯನ್ನು ತೇವ ಮಾಡಿಕೊಂಡು ಹಿಟ್ಟನ್ನು ಚೆನ್ನಾಗಿ ಈ ರೀತಿಯಾಗಿ ನಾದಿಸ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ನಾದ್ಕೊತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ, ನಿಮಗೆಲ್ಲ ಗೊತ್ತಿದೆ ಅಲ್ವಾ. ನಂತರ ಒಂದು ಉಂಡೆನ ತಗೊಂಡು ಈ ರೀತಿ ಪ್ರೆಸ್ಸರ್ ಇದ್ದರೆ ಪ್ರೆಸ್ಸರ್ನಲ್ಲಿ ಇಟ್ಕೊಂಡು ರೊಟ್ಟಿ ಪ್ರೆಸ್ಸರ್ನಲ್ಲಿ ರೊಟ್ಟಿಗಳನ್ನು ಪ್ರೆಸ್ ಮಾಡಿಕೊಂಡು ನೀವು ಬಿಸಿಯಾಗಿರುವಂಥ ಪ್ಯಾನ್ ಮೇಲೆ ಹಾಕಿ ರೊಟ್ಟಿಗಳನ್ನು ತಯಾರಿ ಮಾಡ್ಕೋಬೋದು.
ನಿಮಗೆ ರೊಟ್ಟಿ ಮಾಡೋವಂಥ ಮಿಷಿನ್ ಇಲ್ಲ, ಪ್ರೆಸರ್ ಇಲ್ಲ ಅಂತ ಹೇಳಿದ್ರೆ ಚಪಾತಿ ಎಲ್ಲ ಲಟ್ಟಿಸ್ಕೊತೀವಲ್ಲ, ಆ ಥರ ಲಟ್ಟಿಸ್ಕೊಳ್ಳಿ. ಇಲ್ಲ ಕೈನಲ್ಲೇ ತಟ್ಬಿಟ್ಟು ಹಾಕ್ಕೋಬೋದು. ನಿಮ್ಗೆ ಯಾವ ಥರ ಸುಲಭನೋ ಆ ರೀತಿ ಮಾಡ್ಕೊಳ್ಳಿ. ನೋಡಿ, ನಮ್ಮ ಮಸಾಲೆ ಪುದೀನ ರೊಟ್ಟಿ ರೆಡಿಯಾಗಿದೆ. ಇಂಡಿಪೆಂಡೆನ್ಸ್ ಡೇ ಅಲ್ವಾ, ಸೊ ಸ್ಪೆಷಲ್ ಸ್ವೀಟ್ ಒಂದು ಇರಲೇಬೇಕಲ್ವಾ. ಸೊ ನಮ್ಮೆಲ್ಲರಿಗೂ ಕಜ್ಜಾಯ ಇಷ್ಟ, ಹಾಗಾಗಿ ನಾನು ಕಜ್ಜಾಯ ಮಾಡಿದ್ದೀನಿ. ಸೊ ನೆನ್ನೆ ತಾನೇ ಮಾಡಿದಂಥ ಕಜ್ಜಾಯ ಇದು. ಇದರ ರೆಸಿಪಿ ವಿಡಿಯೋ ನಾನು ನಾಗವೇಣಿ ಆಚಾರ್ಸ್ ರೆಸಿಪಿ ಚಾನಲ್ನಲ್ಲಿ ಹಾಕಿದ್ದೀನಿ. ಸೊ ಖಂಡಿತವಾಗಿ ಹೋಗಿ ನೋಡಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾರಾದ್ರು ಕಜ್ಜಾಯ ಮಾಡಬೇಕು ಅಂತ ಅಂದ್ಕೊಂಡ್ರೆ ಪರ್ಫೆಕ್ಟ್ ಕಜ್ಜಾಯ ಪಾಕ ಹೇಗೆ ತೆಗಿಯೋದು ಅಂತ ರೆಸಿಪಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಒಂದ್ಸಲ ಚೆಕ್ ಮಾಡ್ಬೋದು. ಇವತ್ತೇನು ಮಾಡಿದ್ದೀನಿ, ಫ್ಲ್ಯಾಗ್ ಕಲರ್ಸ್ಗೆ ಗ್ರೀನ್ ಕಲರ್ ರೊಟ್ಟಿ ಆಯಿತು, ಗ್ರೀನ್ ಕಲರ್ ಚಟ್ನಿ ಆಗಿದೆ. ಹಾಗೆಯೇ ಆರೆಂಜ್ ಕಲರ್ ಕೇಸರಿ ಕಲರ್ಗೋಸ್ಕರ ನಾನಿಲ್ಲಿ ಚಟ್ನಿ ಪುಡಿ ಬಳಸ್ಕೊಂಡಿದ್ದೀನಿ. ಹಾಗೆ ವೈಟ್ ಕಲರ್ಗೋಸ್ಕರ ಗಟ್ಟಿ ಮೊಸರು. ಸ್ಯಾಲಡ್ಸಲ್ಲಿ ಕ್ಯಾರೆಟ್ ಮೂಲಂಗಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಜೊತೆಗೆ ಒಂದು ಕಜ್ಜಾಯ. ನೋಡಿ, ಇಂಡಿಪೆಂಡೆನ್ಸ್ ಡೇ ಬ್ರೇಕ್ಫಾಸ್ಟ್ ಸೂಪರ್ ಡೂಪರ್ ಆಗಿ ರೆಡಿಯಾಗಿದೆ. ಬ್ರೇಕ್ಫಾಸ್ಟ್ ಏನಾದ್ರು ತಿಂದಿದ್ದಾಯಿತು. ಈಗ ಹಬ್ಬದ ಕೆಲಸ ಮಾಡಬೇಕಲ್ವಾ, ಹೂಗಳು ತರೋಕ್ಕೆ ಅಂತ ಮಾರ್ಕೆಟ್ಗೆ ಹೋಗಿದ್ದೆ. ಮಾರ್ಕೆಟಿಂದ ಜಸ್ಟ್ ಈಗ ತಾನೇ ಬಂದು ಲ್ಯಾಂಡ್ ಆಗಿದ್ದೀನಿ ಮನೆಗೆ. ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತಿನ ಈವ್ನಿಂಗ್ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಮಂಡೇ ಈವ್ನಿಂಗ್. ಇವತ್ತು ಸ್ವಲ್ಪ ಶಾಪಿಂಗ್ ಮಾಡಿದೆ. ಮಾರ್ಕೆಟ್ಗೆ ಹೋಗಿ ಹೂಗಳೆಲ್ಲ ತೊಗೊಂಡು ಬಂದು ಇಟ್ಟಿದ್ದೀನಿ. ಹೂಗಳು ಪರವಾಗಿಲ್ಲ, ತುಂಬ ಕಮ್ಮಿನೂ ಇಲ್ಲ, ಬೆಲೆ ತುಂಬ ಜಾಸ್ತಿನೂ ಇಲ್ಲ. ಇವತ್ತು ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ಮಾಡ್ರೇಟ್ ಆಗಿದೆ ಹೂಗಳ ಬೆಲೆ. ಇನ್ನು ನಾಳೆ ಮಂಗಳವಾರದಿಂದ ಬೆಲೆ ತುಂಬಾ ಜಾಸ್ತಿ ಆಗಿಬಿಡುತ್ತೆ. ಹಾಗೆ ಹೂ ಕೂಡ ಅಷ್ಟು ನಮಗೆ ಫ್ರೆಶ್ ಅಂತ ಸಿಗೋದಿಲ್ಲ. ಸೊ ಇವತ್ತೇ ತೊಗೊಂಬಂದಿದ್ದೀನಿ. ಯಾವ್ಯಾವ ಹೂವು ತಂದಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಮಲ್ಲಿಗೆ ಮೊಗ್ಗು ತಂದಿದ್ದೀನಿ, ತುಂಬ ಚೆನ್ನಾಗಿತ್ತು. 220 1 kgಗೆ. ಹಬ್ಬಕ್ಕೆ ಹಿಂದಿನ ದಿನ ಆದರೆ ಮಲ್ಲಿಗೆ ಹೂವು 1000 ರೂಪಾಯಿ ಆಗಿಬಿಡುತ್ತೆ. ಕನಕಾಂಬರ ಬಂದು 100 ಗ್ರಾಮ್ಗೆ 200 ರುಪೀಸ್, ಅಂದರೆ 2000 ರೂಪಾಯಿ kg. ಇವತ್ತು ಕನಕಾಂಬರ ಬೆಲೆ 2000 ರೂಪಾಯಿ ಇದೆ kg. ಮಲ್ಲಿಗೆ ಹೂವು 200 ರೂಪಾಯಿ, 220 ಇದೆ. ಇನ್ನು ಮಿಕ್ಕಿದೆಲ್ಲ ಪರವಾಗಿಲ್ಲ, ಓಕೆ. ಗುಲಾಬಿ 200 ಇದೆ, ಸೇವಂತಿಗೆ 200 ಇದೆ. ಸೊ ಎಲ್ಲನೂ ಸ್ವಲ್ಪ ಸ್ವಲ್ಪ ತೊಗೊಂಬಂದಿದ್ದೀನಿ ಮಿಕ್ಸ್ ಮಾಡಿ. ಬನ್ನಿ ಯಾವ್ಯಾವ ಹೂ ಇದೆ ಅಂತ ನೋಡೋಣ. ಮತ್ತು ಇವತ್ತು ಬೆಂಗಳೂರಲ್ಲಿ ಅಷ್ಟಾಗಿ ಮಳೆ ಇಲ್ಲ. ಮಳೆ ಇಲ್ಲದೆ ಇರೋ ಕಾರಣ ಇವತ್ತು ಸ್ವಲ್ಪ ಶಾಪಿಂಗ್ ಮಾಡೋದಕ್ಕೆ ತುಂಬ ಸುಲಭ ಆಯಿತು. ಮಳೆ ಏನಾದರೂ ಬಂದಿದ್ದರೆ ಹೂಗಳೆಲ್ಲ ತೊಗೊಳಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಫ್ರೂಟ್ಸ್ ಇನ್ನೂ ತಂದಿಲ್ಲ. ಹಬ್ಬಕ್ಕೆ ಒಂದು ದಿನ ಅಥವಾ 2 ದಿನ ಇದೆ ಅಂದಾಗ ಫ್ರೂಟ್ಸ್ ತೊಗೊತೀನಿ. ಸೊ ಇವಾಗ ಫ್ಲವರ್ಸ್ ಮಾತ್ರ ತೊಗೊಂಡು ಬಂದಿದ್ದೀನಿ. ಸೊ ಅದನ್ನೆಲ್ಲ ನಾನು ಯಾವ ಥರ ಪ್ರಿಸರ್ವ್ ಮಾಡಿ ಫ್ರಿಜ್ಗೆ ಎತ್ತಿಡ್ತೀನಿ ಅಂತ ನೋಡೋಣ ಬನ್ನಿ. ಸೊ ನೀವೆಲ್ಲ ಕೇಳ್ಬೋದು, ಮಲ್ಲಿಗೆ ಹೂವು ಇರುತ್ತಾ ಹಬ್ಬದ ದಿನಕ್ಕೆ ಅಂತ. ಖಂಡಿತವಾಗಿಯೂ ಇರುತ್ತೆ. ಸೊ ನಾನು ತಂದಿರೋದು ಮಲ್ಲಿಗೆ ಮೊಗ್ಗು. ಅದನ್ನು ಯಾವ ಥರ ನಾನು ಎತ್ತಿಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಸೊ ಇನ್ನೊಂದು ಫ್ರೆಂಡ್ಸ್, ಮಾರ್ಕೆಟ್ಗೆ ಏನಾದ್ರು ಶಾಪಿಂಗ್ ಮಾಡೋದಕ್ಕೆ ಹೂವು ಹಣ್ಣು ತರಕ್ಕೆ ಹೋದಾಗ ನಿಮ್ಮ ಜ್ಯುವೆಲ್ಸ್ ಮೇಲೆ ತುಂಬ ಹುಷಾರಾಗಿ ಕೇರ್ ತೊಗೋಬೇಕು. ಯಾಕಂದರೆ ಯಾವ ಮಾಯದಲ್ಲಿ ಕುತ್ತಿಗೆಲಿರೋ ಸರ ತಗೊಂಡ್ಬಿಡ್ತಾರೋ ಕದೀತಾರೋ ಗೊತ್ತಾಗೋದಿಲ್ಲ. ತುಂಬ ಕಳ್ಳರಿರ್ತಾರೆ ಮಾರ್ಕೆಟಲ್ಲಿ. ತುಂಬ ಹುಷಾರಾಗಿ ಶಾಪಿಂಗ್ ಮಾಡಿ, ಎಸ್ಪೆಷಲಿ ಲೇಡೀಸ್. ಮತ್ತು ಮೊಬೈಲ್ ಫೋನ್ ಮಾತ್ರ ತುಂಬ ಹುಷಾರಾಗಿ ನೋಡ್ಕೋಬೇಕು. ಸೈಡ್ ಪರ್ಸ್ ಇದ್ದರೆ ಆ ಥರ ಹಾಕಿ ಇಟ್ಕೊಂಬಿಡಿ. ಆದಷ್ಟು ಈ ಥರ ಕೈಯಲ್ಲಿ ಕಂಕ್ಳಲ್ಲಿ ಪರ್ಸ್ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಸೊ ನಿಮ್ಮ ಪರ್ಸ್, ನಿಮ್ಮ ಕಾಸ್ಟ್ಲಿ ಥಿಂಗ್ಸ್, ಒಡವೆಗಳೇನಿದ್ರು ಹುಷಾರಾಗಿ ನೋಡ್ಕೊಳ್ಳಿ. ಮಕ್ಕಳನ್ನು ಮಾತ್ರ ಖಂಡಿತವಾಗಿಯೂ ಮಾರ್ಕೆಟ್ಗೆ ಕರ್ಕೊಂಡು ಹೋಗಬೇಡಿ. ದೊಡ್ಡವ್ರಿಗೆ ಜಾಗ ಇಲ್ಲ, ಇನ್ನು ಮಕ್ಕಳಿಗೆ ಪಾಪ ಯಾಕೆ ಸುಮ್ಮನೆ ಹಿಂಸೆ. ಸೊ ಇದೊಂದು ವಿಷಯ ನಿಮಗೆ ಹೇಳಬೇಕಾಗಿತ್ತು. ಸೊ ನಾನು ಕೂಡ ಅಷ್ಟೇ ಮಾಂಗಲ್ಯ ಸರ ಏನಿದೆ ಅದನ್ನು ತೆಗೆದಿಟ್ಬಿಟ್ಟು ಹೋಗಿದ್ದೆ. ಇವಾಗ ಮಾರ್ಕೆಟಿಂದ ಬಂದಾಯಿತು. ಸೊ ಇವಾಗ ಹಾಕ್ಕೋತೀನಿ, ಅದರಲ್ಲೇನು ತಪ್ಪಿಲ್ಲ. ಸೊ ನಮ್ಮ ಕೇರ್, ನಮ್ಮ ಹುಷಾರಲ್ಲಿ ನಾವಿದ್ರೆ ಒಳ್ಳೆಯದು ಅಲ್ವಾ. ಸೊ ಇನ್ನು ಅದಕ್ಕೂ ಕಮೆಂಟ್ಸ್ ಹಾಕಬೇಡಿ. ಸೊ ನಾನು ತೆಗೆದಿಟ್ಬಿಟ್ಟು ಹೋಗಿದ್ದೆ, ಇವಾಗ ಬಂದು ಹಾಕ್ಕೋತೀನಿ. ಸೊ ಮೊಬೈಲು ಅಷ್ಟೇ ತುಂಬ ಹುಷಾರಾಗಿ ನೋಡ್ಕೊಳ್ಳಿ. ನಮ್ಮ ಜೊತೆಲೇ ಇದ್ದರು ಒಬ್ಬರು ಆಂಟಿ ಪಾಪ. ಸೊ ಬ್ಯಾಗಲ್ಲಿ ತಗಲಾಕೊಂಡು ಈ ಥರ ಶಾಪಿಂಗ್ ಮಾಡ್ತಾಯಿದ್ರು. ಹಿಂದ್ಗಡೆಯಿಂದ ಬ್ಯಾಗಿಂದ ಯಾರು ಮೊಬೈಲ್ ಎತ್ಕೊಂಡ್ರೆ ಗೊತ್ತಿಲ್ಲ. ಸೊ ಮೊಬೈಲ್ ಇಲ್ಲ ಅಂತ ಪಾಪ ಅಲ್ಲೆಲ್ಲ ಹುಡ್ಕಾಡ್ತಾಯಿದ್ರು. ಪೊಲೀಸ್ನವರು ಕೂಡ ಬಂದಿದ್ರು ಪಾಪ. ಸೊ ಈ ಥರ ಕೇಸ್ಗಳು ತುಂಬ ನಡೆಯುತ್ತೆ ಹಬ್ಬದ ಟೈಮ್ಗೆ. ಜನಗಳು ಜಾಸ್ತಿ ಎಷ್ಟು ಸೇರ್ತಾರೋ ಶಾಪಿಂಗ್ಗೆ, ಕಳ್ಳರು ಆದರೆ 2ರಷ್ಟು ಇರ್ತಾರೆ. ಅವರು ಶಾಪಿಂಗ್ ಮಾಡೋ ಥರನೇ ಇರ್ತಾರೆ ನಮ್ಮ ಜೊತೆಗೆ. ಆದರೆ ಯಾವ ಡ್ರೆಸ್ನಲ್ಲಿ ಇರ್ತಾರೆ, ಹೇಗಿರ್ತಾರೋ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ನಮ್ಮ ಥಿಂಗ್ಸ್ ಮಾತ್ರ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಸೊ ಮಲ್ಲಿಗೆ ಹೂವು ತಂದಿದ್ದೀನಿ. ಮೊಗ್ಗಿದೆ, ಇದು 220 ರುಪೀಸ್ kg.
ಟೂ ವೀಲರಲ್ಲಿ ತಂದಲ್ವಾ, ಸೊ ಗಾಡೀಲಿ ತಂದಿದ್ದೀನಲ್ವಾ, ಅಬಿಗೆ ಒಳಗಡೆ ಕವರ್ ಎಲ್ಲ ಸ್ವಲ್ಪ ಬೇವುತ್ತಂಗೆ ಆಗಿದೆ. ಸೊ ಇದನ್ನೆಲ್ಲ ಇವಾಗ ಒಂದು ನ್ಯೂಸ್ ಪೇಪರ್ ಮೇಲೆ ಹಾರಾಕ್ಬಿಡ್ತೀನಿ. ನೋಡಿ, ಮಲ್ಲಿಗೆ ಮೊಗ್ಗು ಥರ ಇರೋದನ್ನ ನೋಡಿಕೊಂಡು ತೊಗೊಂಡು ಬರಬೇಕು. ನೋಡಿ, ಇದೊಂದು ಸ್ವಲ್ಪ ಸೆಕೆ ಥರ ಆಗಿದೆ. ನೋಡಿ, ಮಾಯಿಶ್ಚರ್ ಎಲ್ಲ ಕಾಣಿಸ್ತಾ ಇದೆ. ಸ್ವಲ್ಪ ನ್ಯೂಸ್ ಪೇಪರ್ ಮೇಲೆ ಈ ಥರ ಹಾಕ್ಬಿಡ್ತೀನಿ. ಒಂದು 2 ನಿಮಿಷ ಹಾಕಿದ್ರೆ ಸಾಕು, ಯಾಕಂದರೆ ಮಲ್ಲಿಗೆ ಹೂವು ಅಲ್ವಾ ಎಲ್ಲ ಅರಳೋಗ್ಬಿಡುತ್ತೆ. ಮೊಗ್ಗು ಥರನೇ ಇದ್ದರೆ ನಮಗೆ ಫ್ರೈಡೇ ತನಕ ನಾವು ಇದನ್ನು ಸೇವ್ ಮಾಡ್ಕೋಬೋದು. ಸೊ ಒಂದು ಸ್ವಲ್ಪ ಈ ಥರ ನ್ಯೂಸ್ ಪೇಪರ್ ಮೇಲೆ ಹಿಂಗೆ ಹರಡ್ಬಿಡ್ತೀನಿ. ಅದರಲ್ಲಿ ಏನಾದ್ರು ನೀರಿನ ಅಂಶ ಇದ್ರೂ ನ್ಯೂಸ್ ಪೇಪರ್ಗೆ ಇಳಿಯುತ್ತೆ. ತುಂಬ ಬಿಸಿ ಬಂದುಬಿಟ್ಟಿದೆ ಹೂವು. ಈ ಥರ ಬಿಸಿಲೇ ನಾವು ಫ್ರಿಜ್ಜಿಗೆ ಎತ್ತಿಟ್ಬಿಟ್ರೆ ಕೆಂಪಗಾಗ್ಬಿಡುತ್ತೆ ಮಲ್ಲಿಗೆ ಹೂವು. ಸೊ ಹಾಗಾಗಿ ನೋಡಿ, ಈ ಥರ ಸುಗಂಧರಾಜ ಹೂವು kg 40 ರೂಪಾಯಿ, 100 ರೂಪಾಯಿಗೆ 2.5 kg ತಂದಿದ್ದೀನಿ. ಸೊ ಹೂವಿನ ಹಾರ ಎಲ್ಲ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಇದು ಕೂಡ ಒಂದು ಪೇಪರ್ ಮೇಲೆ ಹಾರಕ್ಕೆ ಇಟ್ಬಿಡ್ತೀನಿ. ಸೊ ನೀರಿನ ಅಂಶ ಏನಾದರೂ ಇದ್ದರೂ ಪೇಪರ್ಗೆ ಇಳಿಯುತ್ತೆ. ಮತ್ತು ಬಿಸಿ ಥರ ಅಬೆ ಥರ ಇರುತ್ತಲ್ವ, ಅದೆಲ್ಲ ಒಂದು ಸ್ವಲ್ಪ ಸರಿ ಹೋಗುತ್ತೆ, ತಣ್ಣಕ್ಕಾಗುತ್ತೆ. ನೋಡಿ, ಫ್ರೆಶ್ಶಾಗಿ ಚೆನ್ನಾಗಿದೆ ಸುಗಂಧರಾಜ. ಇದು ಕಲರ್ ಸೇವಂತಿಗೆ kg 150 ರೂಪಾಯಿ ಇದು. ಸೊ 2 kg ತಂದಿದ್ದೀನಿ. ನೀರು ಜಾಸ್ತಿ ಹಾಕ್ಬಿಟ್ಟಿದ್ದಾರೆ. ಕೇಳಿದ್ರೆ ನಿನ್ನೆ ಮಳೆಯಲ್ಲಿ ನೆಂದಿದೆ ಅಂತಾರೆ. ನಿನ್ನೆ ಸಿಕ್ಕಾಪಟ್ಟೆ ಮಳೆ, ರಾತ್ರಿಯೆಲ್ಲ ಮೋಸ್ಟ್ಲಿ ಮಳೆಯಲ್ಲಿ ನೆಂದಿದೆ ಅನಿಸುತ್ತೆ ಹೂಗಳು. ಈ ಥರ ಪೇಪರ್ ಮೇಲೆ ಹಾಕಿಟ್ಬಿಡ್ತೀನಿ. ಸ್ವಲ್ಪ ಆರಿದ್ಮೇಲೆ ಆಮೇಲೆ ಮತ್ತೆ ಕವರ್ಗೆ ಹಾಕಿಟ್ಬಿಡೋಣ. ನೋಡಿ, 150 ರೂಪಾಯಿ kg. ಇವತ್ತೊಂದು ಸ್ವಲ್ಪ ಪರವಾಗಿಲ್ಲ ರೇಟ್ಸ್ ಎಲ್ಲ. ನಾವು ಇದೇ ಹೂವು ನಾಳೆ ಅಥವಾ ನಾಳಿದ್ದು ಹೋದ್ವಿ ಅಂದರೆ 2,500 3,000 ಮೇಲೆ ಆಗುತ್ತೆ. ಸೊ ಅಲ್ಲಿ ಯಾವುದಿರುತ್ತೋ ಅದು ತರಬೇಕು. ರಶ್ಶು ನುಗ್ಗಲಲ್ಲಿ ಪರ್ಸೆಲ್ಲೋಯ್ತು, ಚೈನೆಲ್ಲೋಯ್ತು ನೋಡಬೇಕು, ಒಂದು ಕಡೆ ಲಗೇಜ್ಗಳು ನೋಡ್ಕೋಬೇಕು, ಹೂಗಳು ನೋಡಬೇಕು. ಸೊ ಯಾರಾದ್ರು ಶಾಪಿಂಗ್ ಮಾಡೋರಿದ್ದರೆ 1-2 ದಿನ ಮುಂಚಿತವಾಗಿ ತಗೊಂಬಂದುಬಿಟ್ರೆ ಒಳ್ಳೆಯದು. ನೋಡಿ, ಚೆನ್ನಾಗಿದೆ ಹೂಗಳು. ಒಂದು ಸ್ವಲ್ಪ ಪೇಪರ್ ಮೇಲೆ ಹಾಕಿಟ್ಬಿಟ್ರೆ ಆಯಿತು. ಗುಲಾಬಿ 200 ರೂಪಾಯಿ kg. ಸುಮಾರಾಗಿತ್ತು ನೋಡಿ, ಜಾಸ್ತಿ ನೀರು ಹಾಕ್ಬಿಟ್ಟಿದ್ದಾರೆ. ಗುಲಾಬಿ ಬೇರೆ ಇರಲಿಲ್ಲ, ಅಷ್ಟು ಇಟ್ಟಿರಲಿಲ್ಲ ಗುಲಾಬಿಗಳು. ಸೊ ಎಲ್ಲೋ 1-2 ಕಡೆ ಇಟ್ಟಿದ್ರು ಗುಲಾಬಿ. ಅದು ಕೂಡ ಬೆಲೆ ಜಾಸ್ತಿ, 200 ರೂಪೀಸ್ kg. ನೀರು ನೋಡಿ ಎಷ್ಟು ಹಾಕ್ಬಿಟ್ಟಿದ್ದಾರೆ. ಯಾಕೋ ಗುಲಾಬಿ ಇಷ್ಟ ಆಗಿಲ್ಲ, ಹಾಗಾಗಿ ಒಂದು ಅರ್ಧ kg ತೊಗೊಂಡು ಬಂದಿದ್ದೀನಿ ಅಷ್ಟೇ. ಸೊ ಬೇಕಂದರೆ ತರಿಸಿದ್ರೆ ಆಯಿತು ಅಂತ. ನೋಡಿ, ಇದು ಬಟನ್ ಸೇವಂತಿಗೆ 200 ರೂಪೀಸ್ kg. ಇದು ಚೆನ್ನಾಗಿದೆ, ಫ್ರೆಶ್ಶಾಗಿ ಚೆನ್ನಾಗಿದೆ. 1 kg ತಂದಿದ್ದೀನಿ. ಸೊ ಇದು ವೈಟ್ ಸೇವಂತಿಗೆ, ಇದು 200 ರೂಪೀಸ್ kg. ಸೊ ಅರ್ಧ kg ತಗೊಂಡೆ. ಸಂಪಿಗೆ ಹೂವು ತಂದೆ. ಸೊ ಇದಿಷ್ಟು 20 ರೂಪೀಸ್. ಸೊ ಆರ್ಸಕ್ಕಂತೂ ಬಿಡಲ್ಲ ಸಂಪಿಗೆ ಹೂವು, ಅವ್ರು ಯಾವ್ದು ಕೊಡ್ತಾರೋ ಅದೇ. ಸೊ ಅಲ್ಲಿ ತುಂಬ ರಶ್ ಇತ್ತು, ಹೇಗಿದೆ ಅಂತ ಕೂಡ ನೋಡೋಕ್ಕಾಗಲಿಲ್ಲ. ಸೊ ತಂದೆ, ನೋಡೋಣ ಹೇಗಿದೆ ಅಂತ. ಓಕೆ, ಪರವಾಗಿಲ್ಲ,
ಇದರಲ್ಲಿ ಚೆಂಚನ ಇರೋದು ಸ್ವಲ್ಪ ಆರಿಸ್ಕೊಂಡು ದೇವಿಗಿಟ್ಟರೆ ಓಕೆ. 20 ರುಪೀಸ್ ಅಂತೆ ಇದು. ಸ್ವಲ್ಪ ಒಗ್ಗಿದೆ ಅಂದರೂ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿರ್ತಾರೆ, ಏನು ಮಾಡೋಕ್ಕಾಗಲ್ಲ. ಆರ್ಸೋಕ್ಕಂತೂ ಬಿಡಲ್ಲ ಸಂಪಿಗೆ ಹೂವು. ಸೊ ಇದು 1/4 kg ಇದೆ. 1/4 kgಗೆ 20 ರೂಪಾಯಿ ತೊಗೊಂಡಿದ್ದಾನೆ. ಆಮೇಲೆ ತಾವರೆ ಹೂವು, ಇದು 10 ರುಪೀಸ್, 10 ರೂಪಾಯಿ ಜೋಡಿ 20. ನಾನು ಒಂದು 3 ಪೀಸ್ ತಂದಿದ್ದೀನಿ ಇಡ್ಲಿ ಅಂತ. ಮತ್ತು ಇದು ಪತ್ರೆ, ದವನ ನೋಡಿ, ಇದು ಬಿಲ್ವಪತ್ರೆ, ಮರುಗ, ದವನ ಮತ್ತು ಇದು ಬಿಲ್ವಪತ್ರೆ. ಸೊ ಇದೆಲ್ಲ 20 ರೂಪಾಯಿ. ಸೊ ಇವೆರಡು ಸೇರಿಸಿ 30 ರೂಪಾಯಿ ಕೊಟ್ಟರು. ಇದು ಬಿಲ್ವಪತ್ರೆ ಫ್ರೀ, ಒಂದೇ ಕಡ್ಡಿ. ಸೊ ಆಮೇಲೆ ಇದು ಕನಕಾಂಬರ ನೋಡಿ, 2000 ರೂಪಾಯಿ ಅಂತೆ kg ಕನಕಾಂಬರ. ಬರೀ 50 ರುಪೀಸಿಗೆ ತಂದಿದ್ದೀನಿ ಅಷ್ಟೇ, 25 ಗ್ರಾಮ್ಸ್. ಮಲ್ಲಿಗೆ ಮೊಗ್ಗು ಕಟ್ತೀವಲ್ವ, ಮಧ್ಯೆ ಮಧ್ಯೆ ಒಂದು ಹಾಕೋಣ ಅಂತ. ಯಾಕಂದರೆ ಜಾಸ್ತಿ ಕನಕಾಂಬರ ತಂದ್ರೂ ಕಟ್ಟೋಕ್ಕೆ ಟೈಮ್ ಇಲ್ಲ, ಹಾಗಾಗಿ ಸುಮ್ಮನೆ ಸ್ವಲ್ಪ. ಸೊ ಇದು 50 ರುಪೀಸ್, ಇದು 25 ಗ್ರಾಮ್ಗೆ. ಜುಬೀಲಿ ಕೆಳಗೆ, ಜುಬೀಲಿ ಕೆಳಗೆ. ಇದು ಪತ್ರೆ, ಸೇವಂತಿಗೆ ಹೂ ಜೊತೆ ಮಧ್ಯೆ ಮಧ್ಯೆ ಹಾಕ್ತಾರಲ್ವ. ಇದು 1/4 kg 30 ರೂಪಾಯಿ. ಇದು 30 ರೂಪಾಯಿ. ಸೊ ಮರುಗ, ದವನ, ಪತ್ರೆ, ತಾವರೆ, ಇದು ಬಿಲ್ವ ಪತ್ರೆ, ಕನಕಾಂಬರ, ಸಂಪಿಗೆ. ಸೊ ಇವೆಲ್ಲ ಅಷ್ಟೋತ್ರ ಮಾಡುವಾಗ ಇವೆಲ್ಲ ಪತ್ರೆಗಳನ್ನು ಹಾಕ್ತಾರೆ ಲಕ್ಷ್ಮಿಗೆ. ಸೊ ಹಾಗಾಗಿ ಬೆಲೆ ಜಾಸ್ತಿ ಇದ್ರೂ ಪರವಾಗಿಲ್ಲ, ಒಂದೊಂದು ಕಟ್ಟನ್ನು ತಂದಿದ್ದೀನಿ. ಸೊ ಒಂದೊಂದು 20 ರೂಪಾಯಿ. ಸೊ ಎಲ್ಲ ಪತ್ರೆಗಳು ಬೇಕು. ಹಾಗೆ ಹೂಗಳು 9 ಥರ ಹೂಗಳು ಇರೋ ಹಾಗೆ ನೋಡ್ಕೊಳ್ಳಿ. ಲಕ್ಷ್ಮಿಗೆ ಅಷ್ಟೋತ್ರ ಮಾಡುವಾಗ 9 ಹೂ ಮತ್ತು ಪತ್ರೆಗಳು ಇದನ್ನೆಲ್ಲ ಸಮರ್ಪಣೆ ಮಾಡ್ಕೊಳ್ಳಿ. ನೋಡಿ, ಇದಿಷ್ಟು ನಮ್ಮ ಹೂವಿನ ಶಾಪಿಂಗ್. ಸೇವಂತಿಗೆ, ಮಲ್ಲಿಗೆ, ಮತ್ತಿದು ಬಟನ್ ಸೇವಂತಿಗೆ, ಕಲರ್ ಸೇವಂತಿಗೆ, ರೋಸ್ ಮತ್ತು ಸುಗಂಧರಾಜ. ಆಮೇಲೆ ಇದು ವಿಳೆದೆಲೆ ಒಂದು ಕಟ್ಟು ತಂದಿದ್ದೀನಿ. ಸೊ ಒಂದು ಕಟ್ಟು 100 ರೂಪಾಯಿ, 100 ಎಲೆ ಬರುತ್ತೆ. ಸೊ 100 ಇದೆಯೋ ಇಲ್ಲ 80 ಇದೆಯೋ ಗೊತ್ತಿಲ್ಲ. 100 ಅಂತಾರೆ, ಕೊಡೋದೇ 80 ಅವರು. ಸೊ ಇದು 100 ರೂಪಾಯಿ. ಫ್ರೆಂಡ್ಸ್ ನೋಡಿ, ಇದು ಎಲ್ಲ ಉಲ್ಲನಲ್ಲಿ ಮಾಡಿರೋದು. ಸೊ DIY ಬ್ಯಾಕ್ಗ್ರೌಂಡ್ ಲಕ್ಷ್ಮಿಗೆ ಚೆನ್ನಾಗಿರುತ್ತೆ ಅಂತ ಮಾಡಿದ್ದೀನಿ. ಸೊ ಇದ್ರ ವಿಡಿಯೋ ಆದಷ್ಟು ಬೇಗ ಬರುತ್ತೆ ನೋಡಿ. ಈಗ ಹೂವಿನ ಕವರ್ ತಂದಿದ್ವಲ್ವಾ, ಹೂವೆಲ್ಲ ಪೇಪರ್ ಮೇಲೆ ಸ್ವಲ್ಪ ಹೊತ್ತು ಆರಕ್ಕೆ ಹಾಕಿದ್ದೆ, ತೇವಾಂಶ ಎಲ್ಲ ಹೋಗಿದೆ. ಸೊ ಈ ಕವರ್ನ ಏನು ಮಾಡೋಣ, ಇವಾಗ ಇದನ್ನು ಉಲ್ಟಾ ಮಾಡ್ಕೋಬೇಕು. ಸೊ ಉಲ್ಟಾ ಮಾಡಿಕೊಂಡು ಈಗ ಒಳಗಡೆ ಇದ್ದಿದ್ದು ತೇವಾಂಶ ಎಲ್ಲ ಈ ಕಡೆ ಹೊರಗಡೆಗೆ ಬಂದಿದೆ. ಸೊ ಇಲ್ಲಿ ಮೇಲಿನ ಭಾಗ ಏನಿತ್ತು ಅದೀಗ ಒಳಗೆ ಹೋಗಿದೆ, ಫುಲ್ ಈಗ ಡ್ರೈ ಆಗಿದೆ. ಸೊ ಕವರ್ನ ಉಲ್ಟಾ ಮಾಡಿಕೊಂಡು ಈಗ ಫ್ಲವರ್ಸ್ ಎಲ್ಲ ಇದರಲ್ಲಿ ಹಾಕಿ ಫ್ರಿಜ್ನಲ್ಲಿ ಇಟ್ಬಿಡೋಣ. ಸೊ ಇದು ನಮಗೆ ಶುಕ್ರವಾರ ಪೂಜೆವರೆಗೂ ತುಂಬ ಫ್ರೆಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ಸೊ ತಂದಿದ ತಕ್ಷಣ ಈ ಥರ ಪೇಪರ್ ಮೇಲೆ ಹಾಕಿಬಿಡಿ. ತೇವಾಂಶ ಎಲ್ಲ ಹೋದ್ಮೇಲೆ ಕವರನ್ನು ಉಲ್ಟಾ ಮಾಡಿಬಿಟ್ಟು, ಅಂದರೆ ತೇವ ಇರಬಾರ್ದು ಕವರ್ ಒಳಗಡೆ, ಆ ತೇವೆ ಏನಿತ್ತು ಅದೆಲ್ಲ ಈಗ ಮೇಲ್ಭಾಗಕ್ಕೆ ಬಂದಿದೆ. ಸೊ ಡ್ರೈ ಆಗಿರೋದೆಲ್ಲ ಈಗ ಒಳಗೆ ಭಾಗಕ್ಕೆ ಹೋಗಿದೆ. ಸೊ ಈ ರೀತಿ ನಾನು ಸ್ಟೋರ್ ಮಾಡ್ಕೊತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿ ಆಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಫ್ರೆಂಡ್ಸ್, ನಮಸ್ತೆ.